Hi dear, good morning, ಶುಭೋದಯ. ವೆಲ್ಕಮ್ ಟು ಮೈ ಅನದರ್ ಮಾರ್ನಿಂಗ್ ಬ್ಲಾಗ್. ಇಂದು ನಮ್ಮ ಮನೆ ಕೆಲಸವನ್ನು ಇನ್ನಷ್ಟು ಸುಲಭ ಮಾಡಿಕೊಳ್ಳಲು ಒಳ್ಳೆಯ ಉಪಯುಕ್ತವಾದಂತಹ ಹೌಸ್ ಹೋಲ್ಡ್ ಟಿಪ್ಸ್ ಜೊತೆಗೆ ಬಂದಿದ್ದೇನೆ. ಪ್ರತಿದಿನ ಮನೆಯಲ್ಲಿ ಉಪಯೋಗವಾಗುವಂತಹ ಸಣ್ಣ ಸಣ್ಣ ಟಿಪ್ಸ್ ಸಮಯ ಉಳಿಸುವುದಕ್ಕೂ ಕೆಲಸ ಸುಲಭ ಆಗೋದಕ್ಕೂ ಸಹಾಯ ಮಾಡುತ್ತವೆ. ಈ ಟಿಪ್ಸ್ಗಳು ನಿಮಗೆ ಉಪಯೋಗವಾಗೋದಾದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ರೀತಿ ಸ್ಟೀಲ್ ಬಾಟಲ್ ಎಲ್ಲ ಮನೆಯಲ್ಲೂ ಇರುತ್ತೆ. ಇದನ್ನು ಹೊರಗಡೆಯಿಂದ ಕ್ಲೀನಾಗೇ ಇರುತ್ತೆ, ಒಳಗಡೆ ಹೇಗೆ ಅಂತ ಕ್ಲೀನ್ ಮಾಡೋದು ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಬ್ರಷ್ ಹಿಡಿದು ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ. ಅದು ಹೇಗೆ ಪೂರ್ತಿ ಕ್ಲೀನ್ ಆಗೋದೋ ಇಲ್ವೋ ಅಂತ ಕಾಣಿಸೋದೇ ಇಲ್ಲ. ಹಾಗಾಗಿ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಬಾಟಲಲ್ಲಿ 1 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಅಕ್ಕಿ ಮತ್ತು 1 ಸ್ಪೂನ್ ವಿನಿಗರ್ ಮತ್ತು ಸ್ವಲ್ಪ ನೀರು ಇವಿಷ್ಟನ್ನು ಹಾಕಲಿಕ್ಕಿದ್ದೇನೆ. ನೋಡಿ, ಎಲ್ಲ ಹಾಕಿ ಈಗ ಇದನ್ನು ಮುಚ್ಚಿ ಚೆನ್ನಾಗಿ ಇದನ್ನು ಶೇಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಇನ್ನೂ ಹಿಡಿಯುತ್ತೆ ಅಂತ ಅನಿಸ್ತು ಅಂತ ನೀರು ಮತ್ತೆ ಹಾಕೋತಾ ಇದ್ದೀನಿ. ಇವಾಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಶೇಕ್ ಮಾಡ್ಕೊಳ್ಳಿ. 2-3 ಮಿನಿಟ್ಸ್ ಶೇಕ್ ಮಾಡಿದರೆ ಈಗ ನೀರನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಕಪ್ಪಗಾಗಿ ನೀರು ಬರ್ತಾ ಇದೆ, ತೋರಿಸ್ತಾ ಇದ್ದೀನಿ. ನೋಡಿ, ಈ ನೀರನ್ನು ಕಂಪ್ಲೀಟ್ಲಿ ಎಸಿತಾ ಇದ್ದೀನಿ ನಾನು. ನೋಡಿ ಯಾವ ಥರ ನೀರು ಬಂತು ಅಂತ. ಗೊತ್ತೇ ಆಗಲ್ಲ ಇಷ್ಟು ಧೂಳು ಒಳಗಡೆ ಇತ್ತು ಅಂತ ಅಲ್ವಾ. ಈಗ ಸೆಕೆಂಡ್ ಟಿಪ್ ಅಂದರೆ ನಮ್ಮ ಮನೆಗಳಲ್ಲಿ ಈ ರೀತಿ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಉಪಕರಣಗಳು, ಫರ್ನಿಚರ್ ಆಗಿರ್ಬೋದು ಅಥವಾ ಕಾಟ್ ಆಗಿರ್ಬೋದು, ಅಥವಾ ದೇವರ ಮನೆಯ ಈ ರೀತಿ ಬಾಗಿಲುಗಳಾಗಿರ್ಬೋದು, ಈ ರೀತಿ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಹೊಸದಾಗಿ ಮಾಡುವಾಗ ತುಂಬಾ ಪಾಲಿಷ್ ಎಲ್ಲ ಆಗಿರುತ್ತೆ. ಸ್ವಲ್ಪ ವರ್ಷ ಹೋಗ್ತಾ ಪಾಲಿಷ್ ಎಲ್ಲ ಹೋಗಿಬಿಟ್ಟು ಡಲ್ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ಹೇಗೆ ನಾವು ಚೆನ್ನಾಗಿ ಹೊಸದಾಗಿ ಮಾಡ್ಬೋದು ಅಂತ ಇವತ್ತಿನ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 ಸ್ಯಾಶೆಟ್ ಶ್ಯಾಂಪುವನ್ನು ತೆಗೆದುಕೊಂಡಿದ್ದೇನೆ. ಯಾವ ಶ್ಯಾಂಪು ಯಾವ ಬ್ರ್ಯಾಂಡ್ ಬೇಕಾದರೂ ತೆಗೆದುಕೋಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶ್ಯಾಂಪುವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ತುಂಬಾ ಈಸಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸಿಂದ ತೋರಿಸ್ತಾ ಇದ್ದೀನಿ. ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಹಸಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಇಲ್ಲಿ ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೀಕ್ ವುಡ್ ಕ್ಲೀನ್ ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟು ಬೇಕಾಗಿರೋದು. ನೋಡಿ, ಈ ರೀತಿಯಾಗಿ ಡಲ್ ಆಗಿರುವಂತಹ ಡಿಸೈನಿನ ಮೇಲೆ ಈ ಥರ ವೈಪ್ ಮಾಡಬೇಕು. ಒಂದು ಬಟ್ಟೆ ತಗೊಂಡು ಆ ಸೊಲ್ಯೂಷನಲ್ಲಿ ಇದನ್ನು ಡಿಪ್ ಮಾಡಿ ಈ ಥರ ಉಜ್ಜುತ್ತಾ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸಿ ಫಿನಿಶ್ ಬರ್ತಾ ಇದೆ, ಗ್ಲೋಯಿಂಗ್ ಫಿನಿಶ್ ಬರ್ತಾ ಇದೆ. ಆ ಎಣ್ಣೆ ಅನ್ನುವಂಥದ್ದು ಪಾಲಿಶ್ಡ್ ಎಫೆಕ್ಟ್ ಕೂಡ ಕೊಡ್ತಾ ಇದೆ, ಕ್ಲೀನ್ ಕೂಡ ಆಗ್ತಾ ಇದೆ. ನೋಡಿ, ಈ ರೀತಿ ಇದು ಬಿಫೋರ್ ಆಫ್ಟರ್ ಪಿಕ್ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಇದನ್ನು ಹೇಗೆ ಕ್ಲೀನ್ ಮಾಡೋದು. ಇದು ಕುಕ್ಕರ್ನ ಮುಚ್ಚಳದ ಹೋಲನ್ನು ಹೇಗೆ ಕ್ಲೀನ್ ಮಾಡೋದು ಅಂತ. ಮೊದಲಿಗೆ ಸೂಜಿ ದಾರವನ್ನು ತೆಗೆದುಕೊಂಡು ಈ ರೀತಿ ಒಳಗಡೆ ಹಾಕಿ ಹೊರಗಡೆಯಿಂದ ತೆಗಿಬೇಕು. ನೋಡಿ, ಈ ರೀತಿಯಾಗಿ ಸೇಮ್ ಇದೇ ರೀತಿಯಲ್ಲಿ ಸೈಡಲ್ಲಿರುವ ತೂತುಗಳನ್ನೆಲ್ಲ ಈ ರೀತಿ ನೀಡಲ್ ಹಾಕಿಬಿಟ್ಟು ಇನ್ನೊಂದು ಸೈಡಿಂದ ಎಳ್ಕೋಬೇಕು. ನೋಡಿ, ಈ ರೀತಿ ಮಾಡ್ತಾ ಹೋದರೆ ಜಾಮ್ ಆಗಿರುವಂತಹ ಗಲೀಜು ಆಚೆ ಬರುತ್ತೆ. ಸೇಮ್ ಇದು ಒಂದು 4-5 ಸಾರಿ ಮಾಡಿದರೆ ಫುಲ್ಲಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸೂಪರಾಗಿ ನಾವು ಮನೆಯಲ್ಲಿ ಹೇಗೆ ರೂಮ್ ಫ್ರೆಶ್ನರ್, ಟಾಯ್ಲೆಟ್ ಫ್ರೆಶ್ನರ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಮೊದಲು ಒಂದು ಚಿಕ್ಕ ಡಬ್ಬ ತೆಗೆದುಕೊಳ್ಳಿ, ಪ್ಲಾಸ್ಟಿಕ್ ಡಬ್ಬ. ಈ ರೀತಿಯಾಗಿ ತೂತು 1-2-3 ತೂತನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ಮಾಡಿಕೊಂಡು ನೋಡಿ, ಒಂದು 3-4 ತೂತು ಮಾಡ್ಕೊಂಡಿದ್ದೀನಿ ನಾನು.
ಯಾವುದೇ ವೇಸ್ಟ್ ಕಂಟೈನರಲ್ಲಿ ಈ ರೀತಿ ಮಾಡ್ಕೊಬೋದು. ಇವಾಗ ನಾವು ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು. ಬೇಕಿಂಗ್ ಸೋಡಾ ಮತ್ತು ವಿನಿಗರ್ ಸೊಲ್ಯೂಷನು ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಈ ಸೊಲ್ಯೂಷನ್ನಿನ ಜೊತೆಗೆ ನಾವು ಕಂಫರ್ಟ್ ಮಾರ್ನಿಂಗ್ ಫ್ರೆಶ್ ಈ ಲಿಕ್ವಿಡನ್ನು ಕೂಡ 1 ಸ್ಪೂನ್ ಇಲ್ಲಿ ಹಾಕೋತಾ ಇದ್ದೀನಿ ನಾನು. ಯಾವುದೇ ಫ್ಲೇವರ್ ಆಗುತ್ತೆ, ಪಿಂಕ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು ಅಥವಾ ಯೆಲ್ಲೋ ಆಗಿರ್ಬೋದು, ಯಾವುದೇ ಫ್ಲೇವರ್ ಕೂಡ ಇದರಲ್ಲಿ ಹಾಕ್ಕೋಬೋದು. ಅದ್ರ ಜೊತೆಗೆ ಇವಾಗ 4ರಿಂದ 5 ಲವಂಗವನ್ನು ಹಾಕೋತಾ ಇದ್ದೀನಿ. ಇದಿಷ್ಟೇ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಇವೆಲ್ಲವನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರೂಮ್ ಫ್ರೆಶ್ನರ್ ಆಗಿ ಬಳಸ್ಬೋದು ಅಥವಾ ಟಾಯ್ಲೆಟ್ ಫ್ರೆಶ್ನರ್ ಕೂಡ ಆಗಿ ಬಳಸ್ಬೋದು. ವೆರಿ ಬ್ಯೂಟಿಫುಲ್ ಸ್ಮೆಲ್, ಸೂಪರ್ ಆಗಿ ಬಂದಿದೆ ಇದು ಅರೋಮಾ. ಖಂಡಿತ ಇದನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಹಳೆಯ ಪಿಲ್ಲೋ ಕವರನ್ನು ಹೇಗೆ ಆರ್ಗನೈಸರ್ ಆಗಿ ಉಪಯೋಗಿಸೋದು ಅಂತ. ನೆಕ್ಸ್ಟ್ ಟಿಪ್ಪು, ಈ ಗಲೀಜಾಗಿರುವಂತಹ ಕೂಂಬನ್ನು ಹೇಗೆ ಕ್ಲೀನ್ ಮಾಡೋದು, ನೀರು ಹಾಕದೇನೆ ನೆನೆಸಿಡದೇನೆ ಹೇಗೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತಾ ಇರೋದು. ಈಗ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಕಾಸ್ಟ್ ಐರನ್ ತವಾವನ್ನು ಹೇಗೆ ಜಿಡ್ಡಾಗಿರುವಂತಹ ಕಾಸ್ಟ್ ಐರನ್ ತವಾವನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನಮ್ಮಮ್ಮ ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಸಾಲ್ಟ್ ಹಾಕ್ಕೊಂಡಿದ್ದೀವಿ. 1-2 ಸ್ಪೂನ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ತೆಂಗಿನ ನಾರಿನಿಂದ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಕಡೆ ಒಂದು ಬೌಲಲ್ಲಿ ಸೋಪ್ ವಾಟರಲ್ಲಿ ನಾವು ಟ್ಯಾಮ್ರಿಂಡ್ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೇವೆ. ಹುಣಸೆ ಹಣ್ಣು ಇಲ್ಲ ಅಂದರೆ ನಿಂಬೆಹಣ್ಣನ್ನು ಕೂಡ ಇಲ್ಲಿ ಬಳಸ್ಬೋದು. ಇದನ್ನು ಚೆನ್ನಾಗಿ ನೋಡಿ, ಸೋಪ್ ವಾಟರ್ ಮತ್ತು ಟ್ಯಾಮ್ರಿಂಡ್ ಈ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಟ್ಯಾಮ್ರಿಂಡನ್ನು ಇಲ್ಲಿ ಚೆನ್ನಾಗಿ ಉಜ್ಜಬೇಕು. ತವಾದ ಮೇಲೆ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಪೂರ್ತಿ ಸೊಲ್ಯೂಷನನ್ನು ಇದಕ್ಕೆ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೇ ಬಿಡಬೇಕು. ಇಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ತಾ ಇದ್ದೀವಿ. ಇದನ್ನು ನೋಡಿ ಸೈಡ್ಗೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡೋದು. ಅಂತೂ ತುಂಬಾ ಸೂಪರ್ ಕ್ಲೀನ್ ಆಯಿತು. ಇವಾಗ ನೆಕ್ಸ್ಟ್ ಜೀನ್ಸ್ ಪ್ಯಾಂಟನ್ನು ಹೇಗೆ ಫೋಲ್ಡ್ ಮಾಡುವಂಥದ್ದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮಕ್ಕಳ ಜೀನ್ಸನ್ನು ಫೋಲ್ಡ್ ಮಾಡಿ ತೋರಿಸ್ತಾ ಇರೋದು. ಸೇಮ್ ಟ್ರಿಕ್ಕನ್ನು ನೀವು ದೊಡ್ಡವರ ಜೀನ್ಸ್ಗೆ ಕೂಡ ಮಾಡ್ಬೋದು.
ಸಿಂಪಲ್ ಆಗಿ ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ರೀತಿಯ ಫೋಲ್ಡ್ ಮಾಡಿ ಸಿಂಪಲ್ ಟಿಪ್ಸ್, ಸ್ಮಾರ್ಟ್ ಕಿಚನ್ ಆ್ಯಂಡ್ ಹ್ಯಾಪಿ ಹೋಮ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಯೂಸ್ಫುಲ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಹೌಸ್ ಹೋಲ್ಡ್ ಟಿಪ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಹ್ಯಾಪಿ ಹೋಮ್, ಹ್ಯಾಪಿ ಕುಕಿಂಗ್. ಹ್ಯಾವ್ ಎ ಬ್ಯೂಟಿಫುಲ್ ಡೇ. ಬಾಯ್.